ಇವತ್ತು ರಾತ್ರಿ ನೆನ್ನೆ ಆಗಿರ್ತಕ್ಕಂಥ ಒಂದು ದುರ್ಘಟನೆ. ಈ ದುರ್ಘಟನೆಯಲ್ಲಿ ಬೊಲೊರೋ ವೆಹಿಕಲ್ಗೂ ಮತ್ತು ದ್ವಿಚಕ್ರ ವಾಹನಗಳ ಮಧ್ಯೆ ಆಕ್ಸಿಡೆಂಟ್ ಆಗಿ, ಈ ಆಕ್ಸಿಡೆಂಟಲ್ಲಿ ನೆನ್ನೆ ಒಂದು ದಂಪತಿಗಳು ಮತ್ತು ಇನ್ನೊಬ್ಬರು ಅಲ್ಲಿ ಕೋಣನಕುಂಟೆಯಲ್ಲಿ ಸಾವನ್ನಪ್ಪಿದ್ರು. ಇಲ್ಲಿ ಒಬ್ಬರು ಮರಣ ಹೊಂದಿದ್ರು, ಇನ್ನೊಬ್ರು ಹಾಸ್ಪಿಟ್ಲ್ಗೆ ಹೋಗಿದ್ರು. ಬಹುಶಃ ಅವ್ರು ಬದುಕೊಳ್ತಾರೇನೋ ಅಂದ್ಕೊಂಡ ಒಂದು ಆಶಾಭಾವನೆಯಲ್ಲಿದ್ದು, ಆದರೆ ದುರಾದೃಷ್ಟ ರಾತ್ರಿ ಅವರು ಕೂಡ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಆಕ್ಸಿಡೆಂಟಿಂದ 5 ಜನ ಮೃತಪಟ್ಟಂಗಾಗಿದೆ. ನಾವು ಪ್ರೆಸ್ಗಳಲ್ಲಿ ಹೋಗಿ ಏನೋ ಹೇಳ್ಕೊಳ್ಳೋವಂಥ ಒಂದು ಘಟನೆ ಅಲ್ಲ ಇದು. ಯಾಕಂತಂದರೆ ಭಾಳ ನೋವಿನ ಸಂಗತಿ, ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕ ಸಂಗತಿ. ಈಗ ಚಿಕ್ಕ ವಯಸ್ಸಿനുള്ള ಗಾಯತ್ರಮ್ಮ ಮತ್ತು ವೆಂಕಟರಮಣಪ್ಪ ಇಲ್ಲಿ ನಾಗನಹಳ್ಳಿಯಲ್ಲಿ ಮಕ್ಕಳನ್ನು, ಒಬ್ಬ ಮಗಳನ್ನ ಬಿಟ್ಟು ಹೋಗಿದ್ದಾರೆ. ಯಾವ ರೀತಿ ಇದನ್ನು ಕಾಂಪನ್ಸೇಟ್ ಮಾಡಬೇಕು ಅನ್ನೋದು ಕೂಡ ನಾವು ಹೇಳ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ. ಆದ್ರೂ ಒಂದಂತೂ ಹೇಳ್ಬೋದು, ಆ ದಂಪತಿಗಳಿಬ್ಬರೂ ಕೂಡ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ, ಸ್ವರ್ಗಕ್ಕೆ ಸೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಅದ್ರ ಜೊತೆಗೆ ಮೃತರು ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಮತ್ತು ಬಂಧು ಬಳಗ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ತೀವ್ರತರವಾದಂಥ ನೋವಾಗಿರುತ್ತೆ, ದುಃಖ ಆಗಿರುತ್ತೆ. ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿ ಆ ಕುಟುಂಬದವ್ರಿಗೂ ಮತ್ತು ಸ್ನೇಹಿತರಿಗೂ ಬಂಧುಗಳಿಗೂ ದುಃಖ ಭರಿಸುವಂಥ ಒಂದು ಶಕ್ತಿ ದೇವರು ಪ್ರಸಾದಿಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಮಾತಾಡ್ಬೋದು. ಅದ್ರ ಜೊತೆಗೆ ನಮ್ಮ ಮುಖಂಡರು, ಕಾಂಗ್ರೆಸ್ ಮುಖಂಡರೆಲ್ಲ ಕೂಡ ಇವತ್ತು ಆ ಕೋಣನಕುಂಟೆಗೂ ಹೋಗಿದ್ವು, ಇಲ್ಲೂ ಬಂದಿದ್ವು. ಇನ್ನು ಮೊನ್ನೆ ಆ ಸಮುದ್ರದಲ್ಲಿ ಮುಳುಗೋಗಿ ತೀರ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ದುಡ್ಡು ಕೊಟ್ಟು ಪರಿಹಾರ ಕೊಡೋಣ ಅವ್ರ ಮನೆಗಳಿಗೆ ಅಂತೇಳಿ ನಮ್ಮ ಆದ್ನಾರಾಯಣ ಅವತ್ತು ಘೋಷಣೆ ಮಾಡಿದ್ರು. ಅದ್ರ ಪ್ರಕಾರ ಇವಾಗ ಹೆಬ್ಣಿಗೆ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಈಗ ಏನಾದರೂ ದಫನ್ ಗಿಫನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ನಮ್ಮ ಆದ್ನಾರಾಯಣ ಅವರು ಆರ್ಥಿಕ ಸಹಾಯ ಮಾಡಿದ್ದಾರೆ. ಇಷ್ಟು ಮಾಡ್ಬೋದೇ ಹೊರತು ನಾವು ಪಾಪ ಇನ್ನು ಯಾವುದೇ ಒಂದು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿ ಇದು ಮಾಡ್ಕೊಳ್ಳೋಕ್ಕಾಗಲಿ ನಮ್ಗೆ ಶಕ್ತಿ ಇಲ್ಲ. ಯಾಕಂದ್ರೆ ದೇವರು ಅವರ ಆಯುಸ್ಸು ಅಷ್ಟೇ ಬರ್ತಿದ್ರೇನೋ ಅಷ್ಟಾಗಿದೆ. ಅವ್ರೆಲ್ರಿಗೂ ಕೂಡ ಸಂತಾಪ ಸೂಚಕ ಮಾಡ್ಬೋದು. ನಾವು ಏನಂದ್ರೆ ಒಂದು ಸೆಕೆಂಡು ಮೌನಾಚರಣೆ ಮಾಡಿ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಸ್ವರ್ಗ ಪ್ರಾಪ್ತಿ ಆಗಲಿ ಅಂತೇಳಿ ನಮ್ಮ ಪಕ್ಷದ ವತಿಯಿಂದ, ಕಾಂಗ್ರೆಸ್ ಪಕ್ಷದ ವತಿಯಿಂದ 1 ನಿಮಿಷ ಮೌನಾಚರಣೆಯನ್ನು ಮಾಡ್ತೀವಿ. ಆಯ್ತು, ಥ್ಯಾಂಕ್ ಯು. ವಂದನೆಗಳು.